I would like to welcome कर्नाटक के रहने वाले एक ऐसी शख्सियत, ಈ ಕರ್ನಾಟಕದ ಕಂದ, ಈ ಕನ್ನಡಿಗರ ಕಂದ ಅನ್ನು ಹೇಗೆ ನಾನು ಈ ಸ್ಟೇಜಲ್ಲಿ ಕರಿತಾ ಇದ್ದೀನಿ ಅಂದ್ರೆ, ಇವತ್ತು ಕರೀಲಿಕ್ಕೆ ತುಂಬಾ ಒಂದು ಹೆಮ್ಮೆಯ ವಿಷಯ. ಯಾಕೆಂದ್ರೆ ಇವರು ಜಸ್ಟ್ ಡೈರೆಕ್ಟರ್ ಮಾತ್ರ ಅಲ್ಲ, ಇವರಿಗೆ ಒಂದು ಅವಾರ್ಡ್ ಇಂದ, ಡಾಕ್ಟರೇಟ್ ಅವಾರ್ಡ್ ಇಂದ ಸನ್ಮಾನಿಸುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ, ಗೆಲ್ಲಬೇಕು ಸಾಧಿಸಬೇಕು ಎಂಬ ಮನಸ್ಸಿರುವ ವ್ಯಕ್ತಿಗೆ, ಗೆಲ್ಲಬೇಕು ಸಾಧಿಸಬೇಕು ಎಂಬ ಮನಸ್ಸಿರುವ ವ್ಯಕ್ತಿಗೆ ಅವಮಾನ, ಅನುಮಾನ, ಕೊನೆಗೆ ಸನ್ಮಾನ. ಆ ಕೊನೆಗೆ ಸನ್ಮಾನವನ್ನು ಹಿಡುವಂತಹ ವ್ಯಕ್ತಿ SM ಬಣಕಾರ್ ಫ್ರಮ್ ಕರ್ನಾಟಕ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಇವರಿಗೆ ಸ್ವಾಗತಿಸಬೇಕು ಅಂತ ಕೇಳ್ತಾ ಇದ್ದೀನಿ. ದ ಒನ್ ಅಂಡ್ ಓನ್ಲಿ, ದ ಅವಾರ್ಡ್ ವಿನ್ನರ್, ದ ಡಾಕ್ಟರೇಟ್ ಅವಾರ್ಡ್ ವಿನ್ನರ್, ದ ರಾಜ್ಯೋತ್ಸವ ಅವಾರ್ಡ್ ವಿನ್ನರ್, SM ಬಣಕಾರ್ ಫ್ರಮ್ ಕರ್ನಾಟಕ. ತಾಳೆ 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 ತಾಳೆ. ಕಂಗ್ರಾಚುಲೇಷನ್ಸ್, ಥ್ಯಾಂಕ್ ಯು. ಬಣಕಾರ್ ಅವರೇ, ಹೇಳುವ ಮಾತು ಏನಂದ್ರೆ, ನಿಮಗೆ ಬಣಕಾರವಾಗಿ ಹೇಳುವ ಮಾತು ಏನಂದ್ರೆ, ಸಾಧನೆ ಮಾಡಲು ಹೊರಟವನಿಗೆ ದಾರಿಯಲ್ಲಿ ಬೆಕ್ಕಿಗಿಂತ ಹೆಚ್ಚು ಜನಗಳೇ ಅಡ್ಡ ಬರುತ್ತಾರಂತೆ. ಕೇಳ್ತಾ ಇದ್ದೀರಾ? ನಿಮ್ಗೋಸ್ಕರ, ನಮ್ಮ ಕನ್ನಡಿಗೋಸ್ಕರ ಹೇಳ್ತಾ ಇದ್ದೀನಿ. ಸಾಧನೆ ಮಾಡಲು ಹೊರಟವನಿಗೆ ದಾರಿಯಲ್ಲಿ ಬೆಕ್ಕಿಗಿಂತ ಹೆಚ್ಚು ಜನಗಳೇ ಅಡ್ಡ ಬರ್ತಾರಂತೆ. ಆ ಜನಗಳನ್ನು ಲೆಕ್ಕಿಸದೆ ಇವತ್ತು ಆ ವ್ಯಕ್ತಿತ್ವ ಇವತ್ತು ಮುಟ್ಟಬೇಕಾದ್ರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. SM ಬಣಕಾರ್ ಅವರಿಗೆ ತುಂಬಾ ಹೃತ್ಪೂರ್ವಕ ಅಭಿನಂದನೆಗಳು. ರಿಕ್ವೆಸ್ಟ್ ಬಣಕಲ್, ಬನ್ರಿ ಜೋರಾದ ಚಪ್ಪಾಳೆ ಕಣ್ರಿ ಇವರಿಗೆ. ಏನ್ರಿ ನೀವು ಸುಮ್ಮನೆ? ಸೊ 2 ನಿಮಿಷ ಸರ್, ಪ್ಲೀಸ್. ಗುಡ್ ಮಾರ್ನಿಂಗ್. ಕರ್ನಾಟಕದ ಎಷ್ಟು ಜನ ಇದ್ರೆ ಕೈ ಎತ್ರಿ. ಓನ್ಲಿ ಕನ್ನಡ ಮಾತಾಡೋದು ನಾನು. ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ, ಯಾವುದು ಭಾಷೆ ಬರಲ್ಲ, ಕನ್ನಡ ಮಾತ್ರ ಮಾತಾಡ್ತೀನಿ. ಗ್ರೀನ್ ಪ್ಲಾನೆಟ್ಗೆ ನಾನು ಎಂಟ್ರಿ ಆಗಿದ್ದು ಅಧಿಕೃತವಾಗಿ 2009. ಆದರೆ ಅದಕ್ಕಿಂತ 2 ವರ್ಷ ಮೊದಲು ಬಳಸ್ತಾ ಇದ್ದೆ ಈ ಪ್ರಾಡಕ್ಟನ್ನು. ಭಾಳ ಜನ ಏನು ತಿಳ್ಕೊಂಡಾರೆ, ಭಾಳ ಓದಬೇಕು, ಭಾಳ ಕಲಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮನೆಯಾಗೆಲ್ಲ ಹೇಳ್ಕೊಡೋರಿಲ್ಲ, ದುಡ್ಡು ಬೇಕು, ಅದು ಬೇಕು, ತಂದೆ ತಾಯಿ ಓದಿಸಿಲ್ಲ, ಇವೆಲ್ಲ ಕತೆ ಹೇಳ್ತಾರೆ, ಜಾಸ್ತಿ ಓದಿಲ್ಲ. ಆದರೆ ಇವತ್ತು ಗ್ರೀನ್ ಪ್ಲಾಂಟ್ ಮೂಲಕ ನಾ ಏನೀಗ ಸರ್ ಹೇಳ್ತಾ ಇದ್ರು, ಏನು ಸಾಧನೆ ಮಾಡಿದ್ರೆ ನೋಡ್ತಾ ಇದ್ರು, ಎಲ್ಲವನ್ನೂ ಅನುಕೂಲ ಮಾಡ್ಕೊಂಡಿದ್ದೀನಿ. ಎದುರಿಸ್ಬೇಕಾದ್ರೆ ನಾವು ಮೊದಲು ಹೋಗ್ಬೇಕಾದ್ರೆ ಮನೆಯಿಂದನೇ ಮನೆಯಲ್ಲೇ ವಿರೋಧ ಮಾಡೋರು. ನಮ್ಮ ಫ್ರೆಂಡ್ಶಿಪ್ ಯಾರೂ ಆಗಲಿಲ್ಲ, ರಿಲೇಷನ್ ಯಾರೂ ಆಗಲಿಲ್ಲ, ಎಲ್ಲರೂ ಅಸೂಯೆನೇ ಪಡ್ತಾ ಇದ್ರು. ಆದರೆ ಇವತ್ತು ಗ್ರೀನ್ ಪ್ಲಾಂಟ್ ಮೂಲಕ ನಾವು ಏನೇನು ಜೀವನದಲ್ಲಿ ಅಚೀವ್ಮೆಂಟ್ ಆಗಬೇಕಾಯ್ತು. ಯಾಕಂದ್ರೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವರ ಕೊನೆ ಆಸೆ ಏನಿರ್ತು ಗೊತ್ತಾ? ಈ ಭೂಮಿ ಮೇಲೆ ಹುಟ್ಟಿದ್ರೆ ಕಾಶ್ಮೀರ ನೋಡ್ಬೇಕು, ಸ್ವಿಟ್ಜರ್ಲ್ಯಾಂಡ್ ನೋಡ್ಬೇಕು. ಎಲ್ಲದ ಆಸೆ ಐತಾ? ಯುರೋಪ್ ಖಂಡ ನೋಡ್ಬೇಕಾಯ್ತಲ್ಲ, ಯುರೋಪ ನೋಡ್ಬೇಕಾ ಬೇಡ? ಯುರೋಪ್ ಖಂಡನೂ ಸಹಿತ ಗ್ರೀನ್ ಪ್ಲಾಂಟ್ ಮೂಲಕ ನೋಡಿ 10 ದೇಶಗಳ ಸುತ್ತಿ 11ನೇ ದೇಶವನ್ನು ಆಲ್ರೆಡಿ ಮುಗಿಸಿದ್ದೇನೆ. ಏನು ಭಾಷೆ ಬರಲ್ಲ, ಲ್ಯಾಂಗ್ವೇಜ್ ಯಾವುದು ಬರಲ್ಲ, ಕನ್ನಡ ಬಿಟ್ಟರೆ ಕರೆಕ್ಟಾಗಿ ಮಾತಾಡೋಕ್ಕೆ ಯಾವುದು ಬರಲ್ಲ. ಆದರೆ ಇವತ್ತು ಗ್ರೀನ್ ಪ್ಲಾಂಟ್ ಮೂಲಕ ಡಾಕ್ಟರೇಟನ್ನು ತಗೊಂಡಿದ್ದೇನೆ. ಆಲ್ರೆಡಿ ಡಾಕ್ಟರೇಟ್ ಆಗಿದೆ. ಯಾರು ಇಲ್ಲ ಅಂತೀರೋ ಜೊತೆ ಬರೋಕ್ಕೆ ರೆಡಿ ಆಗ್ರಿ. ಆದರೆ ತಾಳ್ಮೆ ಬೇಕು, ಒಳ್ಳೆತನ ಬೇಕು, ತಾಳ್ಮೆ ಬೇಕು, ನಿಷ್ಠೆ ಬೇಕು. ನಿಯತ್ತು ಅನ್ನೋದು ಒಳಗಿಂದ ಬರಬೇಕು. ಮೇಲ್ನೋಟಕ್ಕೆ ಮಾಡಿದ್ರೆ ನಡೆಯಲ್ಲ. ಇದು ಲಾಂಗ್ ಟರ್ಮ್ ಪ್ರೊಸೆಸ್ ಇದೆ. ಭವಿಷ್ಯದಲ್ಲೇ ಭಾಳ ದಿವಸ ನಾವು ಚೆನ್ನಾಗಿರ್ಬೇಕಾದ್ರೆ ನಮ್ಮ ಒಳಗಿನಿಂದ ನಿಯತ್ತಾಗಿ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಜೊತೆಗಿದ್ದರೂ ಇರ್ತಾರೆ, ಜೊತೆಗೆ ಸಂಸ್ಥೆ ನಮ್ಮ ಜೊತೆಗಿರುತ್ತೆ. ಒಂದು ಸಲ ವಿಶ್ವಾಸ ನಂಬಿಕೆ ನಾವು ಕಳ್ಕೊಂಡು ನಮ್ಮ ಒಳಗಡೆ ಇರುವಂಥ ಆತ್ಮವಿಶ್ವಾಸನೇ ಕಡಿಮೆ ಮಾಡ್ಕೊಂಡು ಹೋಗಿದ್ವಿ ಅಂದರೆ ಸಕ್ಸಸ್ ಮಾಡೋಕ್ಕಾಗಲ್ಲ. ಆದರೆ ಆಲ್ರೆಡಿ ಗ್ರೀನ್ ಪ್ಲಾಂಟ್ ಮೂಲಕ ಅವ್ರು ಏನು ಹೇಳ್ತಾ ಇದ್ರು, ನಾನು ಸಂಸ್ಥೆಗೆ ಎಂಟ್ರಿ ಆಗಿದ್ದು 2009. ಇವತ್ತು ನಿಯರ್ ಆಗಿ ನಂದು ಇನ್ಕಮ್ ಇರೋಂಥದ್ದು 4 crore, 4 ಕೋಟಿಗಿಂತ ಮೇಲೆ ಇನ್ಕಮನ್ನು ಆಲ್ರೆಡಿ ಮಾಡಿದ್ದೀನಿ. ಇವತ್ತು ನನ್ನ ಜೊತೆ ಬಂದಿರೋಂಥವ್ರು ಇಲ್ಲೇನು ಬಂದಿದ್ದಾರೆ, 200 above, 200ಕ್ಕಿಂತ ಜಾಸ್ತಿ ಜನ ಅಚೀವ್ಮೆಂಟ್ ಬಂದಿದ್ದಾರೆ. 200ಕ್ಕಿಂತ ಜಾಸ್ತಿ ಜನ ಅಚೀವ್ಮೆಂಟ್ ನಮ್ಮ ಟೀಮಲ್ಲಿ ಬಂದಿದ್ದಾರೆ. ಆದರೆ ಇದು ನಿಯತ್ತಿಂದ ಬಂದಿರೋಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕ್ಷುಲ್ಲಕವಾದಂಥ ವಿಚಾರ ಮಾಡಬೇಡ್ರಿ. ರೋಡ್ನ ಹೋಗೋರು ಚೆನ್ನಾಗಿ ಕಾಣ್ತದೆ, ಆ ಕಂಪ್ನಿ ಚೆನ್ನಾಗಿ ಕಾಣುತ್ತೆ, ಇವ್ರು ಫ್ರೀ ಕೊಡ್ತಾರೆ, ಅವ್ರು ಹಂಗೆ ಕೊಡ್ತಾರೆ, ಇವ್ರು ಯಾರೂ ಉಳಿದಿಲ್ಲ ನನ್ನ ಎದುರುಗಡೆ, ಅವ್ರು ಯಾರೂ ಇಲ್ಲಿ ಬಂದಿಲ್ಲ, ಬರೋಕ್ಕಾಗೋದು ಇನ್ನು ಮುಂದೆ. ಯಾಕಂದ್ರೆ ಏನೇನು ನಾಟಕ ಮಾಡ್ತಾರಲ್ಲ ಕೂಡಿ ವೇದಿಕೆ ಮೇಲೆ ಕುಣಿದಾಡಿ ನೋಡಿದ್ರಲ್ಲ, ಕುಣಿದಾಡಿದ್ರೆ ಜಿಗಿದಾಡಿದ್ರೆ ಯಾರೂ ಉಳಿದಿಲ್ಲ ಇವತ್ತು. ಆದರೆ ನಿಯತ್ತಾಗಿ ಯಾರು ಕೆಲಸ ಮಾಡ್ತೀರೋ ಅವ್ರು ಮಾತ್ರ ಉಳಿದ್ರಿ. ಎಲ್ಲರ ಮುಂದೆ ಹೇಳೋದೊಂದೇ, ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲಿದೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡ್ರಿ. ಸೀನಿಯರ್ ಬರಲಿ, ಅವ್ರು ಬರಲಿ, ಇವ್ರು ಬರಲಿ, ದುಡ್ಡು ಬಂದರೆ ಯಾರಿಗೂ ಕೊಡಲ್ಲ, ನಾವೇ ಇಟ್ಕೊಳೋದು. ಆ ಸೀನಿಯರ್ ಮೇಲೆ ಭಾರ ಹಾಕ್ಬೇಡ್ರಿ.
ದಯವಿಟ್ಟು ನಿಮ್ಮನ್ನು ನೀವು ಆದರ್ಶ ತಗೊಳ್ರಿ. ನಿಮ್ಮ ಒಳಗಡೆ ಇರುವಂಥ ಜಾಗೃತ ಶಕ್ತಿನ ಒಳಗೊಂಡ್ರಿ. ನೀವೇ ಆದರ್ಶ ಬೆಳೀರಿ, ನಿಮ್ಮ ಜೂನಿಯರ್ಗೆ ನೀವೇ ಆದರ್ಶವಾಗಿ ಡೆವಲಪ್ಮೆಂಟ್ ಮಾಡಿರಿ ಅಂತ ಹೇಳ್ತಾ, ಗ್ರೀನ್ ಪ್ಯಾಂಟ್ ಮೂಲಕ ಒಂದು ಉನ್ನತ ಅಚೀವ್ಮೆಂಟ್ ಮಾಡಿದರೆ ಈ ವೇದಿಕೆ ಮೂಲಕ ಇನ್ನೊಂದು ನಾನು ಪ್ರಾರಂಭನೆ ಮಾಡ್ತೀನಿ. ನಂದು ಮುಂದಿನ ಅಚೀವ್ಮೆಂಟ್, ಮುಂದಿನ ಈಗೇನೋ ಯೂನಿವರ್ಸರಿ ಪ್ರೋಗ್ರಾಮ್ ಇದೆ, ಅದರಲ್ಲಿ ಕಿಂಗನ್ನು ಅಚೀವ್ಮೆಂಟ್ ಮಾಡಿ ಬರ್ತೀನಿ. ಕಿಂಗ್ ಅಚೀವ್ಮೆಂಟ್ ಆಗಿ ಬಂದಿರುತ್ತೆ. ನನ್ನ ಕೆಳಗಡೆ ಟೀಮಲ್ಲೇ, ನಮ್ಮ ಟೀಮಲ್ಲೇ 5 ಜನ ರೂಬಿ ಅಚೀವರ್ ಆಗ್ತಾರೆ. 5 ಜನ ರೂಬಿ ಹೊಸದಾಗಿ ಬರ್ತಾರೆ ಮುಂದೆ. ಅದನ್ನು ಈ ಮೂಲಕ ಪ್ರಮಾಣ ಮಾಡ್ತಿದ್ದೀನಿ ನಮ್ಮ MD ಸರ್ ಜೊತೆಗೆ. ನಮಗೆ ಇನ್ನೊಂದು ಖುಷಿ ವಿಚಾರ ಏನಂದರೆ, ಇನ್ನು ಇಷ್ಟು ವರ್ಷ ಪ್ರೋಗ್ರಾಮ್ ಆಗಿದ್ರ ಪ್ರಕಾರ ಇವತ್ತು ನಾನು ಭಾಳ ಹತ್ತಿರದಲ್ಲಿ ಸಂಸ್ಥೆ ನೋಡಿರೋದು. ಯಾಕಂದ್ರೆ 12 ವರ್ಷ 13 ವರ್ಷ ಪ್ರೋಗ್ರಾಮ್ ಮಾಡಿದ್ದು ನಾನು. ನನಗೇನು ಬರಲ್ಲ, ಆದರೆ ಎಲ್ಲವನ್ನು ನೋಡಿದ್ದೀನಿ. ಆದರೆ ಇವತ್ತು ಇವ್ರು ಸಿಕ್ಕಿದಾರಲ್ಲ ನಮಗೆ, ಎಷ್ಟು ಆತ್ಮದಿಂದ ಮಾತಾಡ್ತಾರೆ ಗೊತ್ತಾ ವಿಷಯಗಳನ್ನ, ಇಲ್ಲಿಂದ ಮಾತಾಡ್ತಾರೆ. ಹಾಗಾಗಿ ಅಷ್ಟು ಖುಷಿ ಆಗುತ್ತೆ. ಭಾಳ ಖುಷಿ ಸರ್, ಭಾಳ ಖುಷಿಯಾಗಿದೆ. ಮಾತಾಡೋಕ್ಕೆ ಅವಕಾಶ ಕೊಡ ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ. ಈ ಒಂದು ಶೀಲ್ಡು ನಂದಲ್ಲ, ಇದು ಶೀಲ್ಡು ನಿಮ್ಮದು, ನಿಮ್ಮಿಂದ ಬಂದಿರೋದು, ನಿಮ್ಮ ಎಲ್ಲ ಆಶೀರ್ವಾದದಿಂದ ಇದು ಬಂದಿರೋದು ಅಂತ ಹೇಳ್ತಾ ನಮ್ಮ ಶೈನಿ ಸರ್ಗೆ, ನಮ್ಮ ಕಮಲೇಶ್ ಸರ್ಗೆ ನಾನು ವಂದಿಸಿ, ನಿಮ್ಮೆಲ್ಲರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ತುಂಬಾ धन्यवादಗಳು. ये एक्चुअली 2 मिनट का वक्त है, लेकिन ये जिस तरीके से बात कर रहे हैं कि मैं उनको रोक नहीं सका, क्योंकि ये जो बात निकल रही है जुबान से नहीं निकल रही है, बल्कि अपने दिल से निकल रही है. जो दिल से निकली हुई बात को आपके दिमाग तक पहुंचा रहे हैं. इसी तरह मैं कन्नड़ में कहना चाहूंगा कि ಗುರಿ ಗುಪ್ತವಾಗಿರಬೇಕು, ಸಾಧನೆ ಸತತವಾಗಿರಬೇಕು. ಗುರಿ ಗುಪ್ತವಾಗಿರಬೇಕು, ಸಾಧನೆ ಸತತವಾಗಿರಬೇಕು. ವಿಶ್ವವನ್ನು ಮರೆತರು ವಿಶ್ವಾಸವನ್ನು ಎಂದಿಗೂ ಮರೆಯಬಾರದು. ಆ ವಿಶ್ವಾಸವನ್ನು ಇಟ್ಟುಕೊಂಡಿರುವಂತಹ ಈ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಮತ್ತೆ ಆ ವಿಶ್ವಾಸವನ್ನು ಇಟ್ಟುಕೊಂಡಿರುವಂತಹ ಬನಕ್ಕರ್ ಅವರು ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿರುವುದಕ್ಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ, ಚಪ್ಪಾಳೆ, ಚಪ್ಪಾಳೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.